ಸರ್ಕಾರದ ವಿರುದ್ಧ ಸಿಡಿದೆದ್ದ ಮಾಜಿ ಶಾಸಕ ಎಎಸ್ ಪಾಟೀಲ್ ನಡಹಳ್ಳಿ. ಮುದ್ದೇಬಿಹಾಳ ತಾಲೂಕಿನ ಬಿದರಕುಂದೆ ಸಂಗಮನಾಥನಿಗೆ ವಿಶೇಷ ಪೂಜೆ ಸಲ್ಲಿಸಿ ಹೋರಾಟಕ್ಕೆ ಚಾಲನೆ ಕೊಟ್ಟಿದ್ದಾರೆ ಮಾಜಿ ಶಾಸಕ ನಡಹಳ್ಳಿ. ವಿವಿಧ ಗ್ರಾಮಗಳಿಂದ ಆಗಮಿಸಿದ ರೈತ ಮುಖಂಡರು ರೈತರ ಎತ್ತಿನ ಬಂಡೆ ಟ್ರ್ಯಾಕ್ಟರ್ ಮೂಲಕ ಪ್ರತಿಭಟನೆ ರ್ಯಾಲಿ ಹಮ್ಮಿಕೊಂಡಿದ್ದಾರೆ. ರೈತರು ತಹಸೀಲ್ದಾರ್ ಮೂಲಕ ಜಿಲ್ಲಾ ಅಧಿಕಾರಿಗಳಿಗೆ, ಕೃಷಿ ಜಂಟಿ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಮುದ್ದೇಬಿಹಾಳ ತಾಲೂಕಿನ ವಿವಿಧೆಡೆ ತೊಗರಿ ಬೆಳೆ ಸಂಪೂರ್ಣ ನಾಶವಾಗಿದ್ದು ಖಂಡಿಸಿ ಕೃಷಿ ಜಂಟಿ ನಿರ್ದೇಶಕರಿಗೆ ತರಾಟೆಗೆ ತೆಗೆದುಕೊಂಡು ಮಾಜಿ ಶಾಸಕ ನಡಹಳ್ಳಿ ಡ್ರೋನ್ಗಳನ್ನು ಹಾಕಿ ಸರ್ವೆ ಮಾಡಿ ಪರಿಹಾರ ಕೊಡಿಸಬೇಕು ಎಂದಿದ್ದಾರೆ. ಇಲ್ಲದಿದ್ರೆ ವಿಮಾನದಿಂದ ಆದರೂ ಕೂಡ ಸರ್ವೆ ಮಾಡಿ, ನೀವು ಮಾಡಿದ ಸರ್ವೆ ಸರ್ಕಾರ ಒಪ್ಪಿಕೊಂಡ ನಷ್ಟವಾಗಿರುವ ಪರಿಹಾರ ಕೊಡುವಂತಹ ಕೆಲಸ ಮಾಡುತ್ತದೆ ಎಂದ ನಡಹಳ್ಳಿ. ಸರ್ಕಾರಕ್ಕೆ ವರದಿ ಹೋಗಬೇಕು, ಹೋದಾಗ ಮಾತ್ರ ಪರಿಹಾರ ಕೊಡಲು ಸಾಧ್ಯ. ಬೆಳಗಾವಿ ಅಧಿವೇಶನ ನಡೆಯುವ ಮುಂಚೆ ವರದಿ ಕೊಡಬೇಕು ಎಂದಿದ್ದಾರೆ. ಅಧಿವೇಶನ ಮುಂದೆ ಇತ್ತು ಚರ್ಚೆ ಮಾಡಿದ್ರೆ ನಮ್ಮ ರೈತರಿಗೆ ನ್ಯಾಯ ಸಿಗುತ್ತೆ ಮತ್ತು ವಿಮಾ ಕಂಪನಿ ಬರೀ 10.12 ಪಂಚಾಯತ್ವರಿಗೆ ಮಾತ್ರ ಕೊಡ್ತಾರೆ ಎಂದು ವಿಮಾ ಕಂಪನಿ ಹರಿಹಾಯ್ದರು. ಜಿಲ್ಲಾ ಅಧಿಕಾರಿಗಳಿಗೆ ತರಾಟೆ ತೆಗೆದುಕೊಂಡು ನಡಹಳ್ಳಿ ಎಸಿ ರೂಮ್ ಬಿಟ್ಟು ಬಂದು ರೈತರ ಸಮಸ್ಯೆ ಕೇಳಿ ರೈತರಿಗೆ ಪರಿಹಾರ ಕೊಡಿಸಿ ಎಂದಿದ್ದಾರೆ. ಸರ್ವೆ ಮಾಡಲು 9ನೇ ತಾರೀಕಿನವರೆಗೂ ಕಾಲಾವಕಾಶ ತೆಗೆದುಕೊಂಡು ವರದಿ ಕೊಡಿ, ಇಳಿದಿದ್ರೆ ಚಳಿಗಾಲ ಅಧಿವೇಶನ ನಡೆಯುವ ಸುವರ್ಣಸೌಧದ ಎದುರಿಗೆ ಹೋರಾಟ ಮಾಡುವುದು ಅನಿವಾರ್ಯ ಎಂದಿದ್ದಾರೆ. ವಿಮಾ ಕಂಪನಿ ರೈತರಿಗೆ ಪರಿಹಾರ ಕೊಡಬೇಕು, ತೊಗರಿ ಬೆಳೆ ಏಜೆನ್ಸಿ ಪಡೆದಿರುವವರ ವಿರುದ್ಧ ಕೇಸ್ ದಾಖಲು ಮಾಡಬೇಕು, ಮತ್ತೆ ಅವರ ಲೈಸೆನ್ಸ್ ರದ್ದುಪಡಿಸಿ ಸರ್ಕಾರ ನಷ್ಟ ತುಂಬಿಸಿ ರೈತರಿಗೆ ಪರಿಹಾರ ಕೊಡಿಸಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಏಜೆನ್ಸಿದು ದಾಖಲಾತಿ ಸಮೇತ ಬರೆದಾರ, ಅದನ್ನು ಸಮರ್ಥನೆ ಮಾಡ್ತಾರೆ ನಿಮ್ಮ ಜಂಟಿ ನಿರ್ದೇಶಕರು. ನಿಮ್ಮ ಡಿಸಿ ಇವತ್ತಿಗೆ ಒಂದು ಶಬ್ದ ಮಾತಾಡಿಲ್ಲ. ನಿನ್ನ ಲೋಕಾಯುಕ್ತರು ಸಭೆ ಮಾಡಿ ಅಧಿಕಾರಿಗಳಿಗೆ ಮುಖಕ್ಕೆ ಮಂಗಳಾರತಿ ಮಾಡಿದ್ದಾರೆ. ಕೆಲವರು ಈಗಾಗಲೇ ಲೋಕಾಯುಕ್ತಕ್ಕೆ ಕಂಪ್ಲೇಂಟು ಕೊಟ್ಟವ್ರೆ. ಇನ್ನೂ ನೀವು ಅಧಿಕಾರಿಗಳು ಎಚ್ಚೆತ್ತುಕೊಳ್ಳುತ್ತಾ ಇರಲಿಲ್ಲ ಅಂದ್ರೆ ರೈತರೇನೆಲ್ಲ ಮನಿ ಬಾಗಿಲ ಬಂದು ನಿಮ್ಮ ಮೇಲೆ ಏನು ಇಲ್ಲಿ ಬಂದು ಕೂತ್ಕೋಬೇಕಾ? ಅವಾಗಲೇ ಯೋಚನೆ ಮಾಡ್ತೀರಾ? ಹೇಳಿ ನನಗೆ. ಅದಕ್ಕೆ ದಯಮಾಡಿ ನಿಮ್ಮ ಜಂಟಿ ನಿರ್ದೇಶಕರಿಗೆ ಹೇಳಿ. ನೀವು ಯಾರು ಪಾಪ ತಪ್ಪು ಮಾಡಿಲ್ಲ, ಗೊತ್ತಿತ್ತು ನನಗೆ. ನಾನು ಅದು ಓಪನ್ ಆಗಿ ಹೇಳ್ತೀನಿ ನಮ್ಮ ರೈತರಿಗೆ. ಯುವಕರಿಗೆ ಏನೂ ಇಲ್ಲ ಪಾಪ. ಬೀಜ ಟೆಂಡರ್ ಕರಿಯಾರ ಬೇರೆ, ಬೀಜ ಪ್ರಮಾಣೀಕೃತ ಮಾಡೋ ಕಳ್ಳರೇ ಬೇರೆ, ಆ ಬೀಜದ ಟೆಂಡರ್ ಕರೆದು ಏಜೆನ್ಸಿಗಳು ಲೂಟಿ ಹೊಡೆಯೋರೇ ಬೇರೆ. ಇಲ್ಲಿರೋ ಅಧಿಕಾರಿಗಳು ಇವು ಬಡಪಾಯಿಗಳಿವು. ನಾವು ಇವ್ರಿಗೆ ಬೈತೀವಿ ಅಷ್ಟೇ. ಇವ್ರದಾಗ ಇವ್ರು ಯಾರು ಟೆಂಡರ್ ಭಾಗವಹಿಸಿರಲ್ಲ, ಹಾಕಿದಾರ ಬೇರೆ. ಅದೇ ಈಗ ನೋಡ್ರಿ, ನಿನ್ ಕೊಟ್ರ ಎಲ್ಲೈತು? ಒಂದ್ ನಿಮಿಷ ಬಿಡು ಒಂದ್ ನಿಮಿಷ ಈಗ. ನಿನ್ನೆ ನೋಡ್ರಿ ಸಾಹೇಬ್ರ, ಲೋಕಾಯುಕ್ತರಿಗೆ ನನಗೆ ಇದೇ ಕೊಟ್ಟರು ರೈತರು. ನೋಡ್ರಿ, ಲೋಕಾಯುಕ್ತರಿಗೆ ಒಂದು ಕೊಟ್ಟಾರ, ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ. ನಾನು ಇವ್ರಿಗೆ ಸಂದರ್ಭದಲ್ಲಿ ಒಂದ್ಸಾರಿ ಜೋರ ಚಪ್ಪಾಳೆ ಮಾಡಿ ಅಭಿನಂದನೆ ಸಲ್ಲಿಸಿದ ರೈತರು ಕೊಟ್ಟರು, ಲೋಕಾಯುಕ್ತರು ಕೊಟ್ಟಾರ. ನೋಡ್ರಿ, ಎಲ್ಲ ಸೈನ್ ಮಾಡಿಕೊಟ್ರ ರೈತರು. ಇದನ್ನ ಓದೋದು ಬೇಡ, ನಿಮ್ಗೆ ಕೊಡ್ತೀನಿ ಕಾಪಿ ಜೊತೆಗೆ. ಮಾಡಕ್ಕೆ ಹೋಗ್ಬಿಡಿ. ನೀವು ತಪ್ಪು ಮಾಡಿಲ್ಲ, ಬಾವಿ ಕಟ್ಟಿವ್ರು, ನಮ್ಗೆ ಗೊತ್ತದ. ನೀವು ಯಾರು ಅದ್ರಾಗ ಇನ್ವಾಲ್ವ್ ಆದವ್ರಲ್ಲ. ನೀವ್ಯಾಕೆ ಸುಮ್ಮನೆ ಬಲಿಪಶಿ ಆಗ್ತೀರಿ? ಅಲ್ಲಿ ಬೆಂಗಳೂರಾಗ ಕೂತಾರ ಒಂದಿಷ್ಟು ಮಂದಿ ಇದೇ ದಂಧೆ ಮಾಡಕತ್ತಾರ ಕಳ್ಳರು, ನನ್ಗೆ ಗೊತ್ತೈತೆ ಅದು. ಅದಕ್ಕೆ ಅವ್ರನ್ನ ಹೆಡಿಮುರಿ ಕಟ್ಟು ಕೆಲಸ ಮಾಡಲ್ಲ ಅಂದ್ರೆ ನಮ್ಮ ರೈತರ ಜೀವನ ಹಾಳು ಮಾಡ್ತಾರ. ಯಾರೇ ಆಗಿರ್ಲಿ, ಒಂದು ಕಳಪೆ ಬೀಜದಿಂದ ಆಗಿರ್ಬೇಕು, ಇಲ್ಲ ಹವಾಮಾನ ವೈಪರೀತ್ಯದಿಂದ ಆಗಿರ್ಬೇಕಾ? ನೀವು ಯಾವ್ದರಿಂದ ನನಗೆ ಗೊತ್ತಿಲ್ಲ. ಒಂದ್ ನಿಮಿಷ ಆಗ್ತದೆ. ಒಂದ್ ನಿಮಿಷ. ಯಾವುದರಿಂದ ಒಂದ್ ನಿಮಿಷಪ್ಪ, ಯಾವುದರಿಂದ ಆಗಿದೆ ಗೊತ್ತಿಲ್ಲ, ಆದರೆ ನಷ್ಟ ಅಂತರೂ ಆಗಿದೆ ರೈತರಿಗೆ, ಹೌದಲ್ವಾ? ಆ ನಷ್ಟಕ್ಕೆ ಪರಿಹಾರ ಕೊಡಬೇಕು ಅಂತಕ್ಕಂಥದಕ್ಕೆ ವರದಿಯನ್ನು ತಯಾರು ಮಾಡಿ ಸರ್ಕಾರಕ್ಕೆ ಕಳಿಸ್ಬೇಕು ಅಂತಕ್ಕಂಥ ವಿನಂತಿ. ಜೊತೆಗೆ ವಿಮಾ ಮಾಡಿದ್ದಷ್ಟೇ ಅಲ್ಲ ಸರ್, ಒಂದ್ ನಿಮಿಷ, ನಮಗೆ ಭರವಸೆ ನೀವೇನು ಕೊಡ್ತೀರೋ ಇಲ್ಲಿ ಕೊಡ್ರಿ. ನಾವು ಒಂದೇ ಕೇಳಿವಿ, 9ನೇ ತಾರೀಕು ಸರ್ವೆ ಮಾಡ್ಬೇಕು. ನೀವೇ ಸರ್ವೆ ಮಾಡ್ತೀವಿ, ನೀವು ಕುಂದ್ರಿಲ್ಲ ಅಂದ್ರೆ ನಾವಿಲ್ಲೇ ಕುಂದಿರ್ತೀವಿ. ಅಲ್ಲಲ್ಲ, ನಿಮ್ಗೆ ಹೇಳ್ರಿ, ಅದಕ್ಕೆ ಹೇಳಿದೆ. ನಾವಿನ್ನೂ 10 ನಿಮಿಷ ಕುಂದಿರ್ತೀವಿ. ನೀವು ಒಳಗೆ ಹೋಗಿ ಚರ್ಚೆ ಮಾಡಿ ಜಿಲ್ಲಾಧಿಕಾರಿಗಳಿಗೆ ಮಾತಾಡಿಬೇಕಾದ್ರೆ ನನಗೆ ಹೇಳ್ರಿ, ಜಂಟಿ ಕೃಷಿ ನಿರ್ದೇಶಕರಿಗೆ ಮಾತಾಡಬೇಕಾದ್ರೆ ಹೇಳ್ರಿ. ನಾವಿನ್ನೂ 10 ನಿಮಿಷ ಕುಂದಿರ್ತೀವಿ. ಯಾಕಪ್ಪ 10 ನಿಮಿಷ ಕುಂದಿರ್ತೀವಿ? ಅಲ್ಲ, ಒಂದು ನಿಮಿಷ ನಿಮ್ಗೆ ಕೊಡ್ತೀನಿ ನಾನು ಮೈಕು, ಅದಕ್ಕೆ ಕೇಳಿದೆ ಮಾತಾಡಿ.
ಎಲ್ಲ ರೈತ ಬಾಂಧವರಿಗೆ ಹಾಗೂ ವಿವಿಧ ಗ್ರಾಮೀಣ ರೈತರಿಗೆ ಎಲ್ರಿಗೂ ನಮಸ್ಕಾರ. ಈ ತೊಗರಿ ಬೆಳೆ ಇಳುವರಿ ಕಡಿಮೆ ಅಂತೇಳಿ ನಿನ್ನೆ ನಮ್ಮ ರೈತ ಸಂಘದವರು ನಿನ್ನೆ ನಮ್ಮ ಲೋಕಾಯುಕ್ತ ಸಾಹೇಬರಿಗೆ ಮನವಿಯನ್ನು ಕೊಟ್ಟಿದ್ದಾರೆ. ಮನವಿ ಕೊಟ್ಟಾಗ ಅಲ್ಲಿ JDA ಅಗ್ರಿಕಲ್ಚರ್ ಮತ್ತು DC ಅವರಿಗೆ ಅವರು ನಿರ್ದೇಶನ ಕೊಟ್ಟಿದ್ದಾರೆ. ಇಮಿಡಿಯೇಟ್ ಆಗಿ ನೀವು ಅದನ್ನು ಸ್ಟಡಿ ಮಾಡಿ ಇಮಿಡಿಯೇಟ್ ರಿಪೋರ್ಟ್ ಕೊಡಬೇಕು ಮತ್ತು ಯಾರು ಕಳಪೆ ಮಟ್ಟದಲ್ಲಿ ಬೀಜವನ್ನು ಪೂರೈಸಿದಾರೆ ಅವ್ರನ್ನ ತಕ್ಷಣ ನೀವು ಆ್ಯಕ್ಷನ್ ತಗೋಬೇಕು ಅಂತ ಹೇಳಿದ್ದಾರೆ. ಇವತ್ತು JD ಅವರ ಒಂದು ಅಧ್ಯಕ್ಷತೆಯಲ್ಲಿ ಜಿಲ್ಲಾ ಅಧ್ಯಕ್ಷತೆಯಲ್ಲಿ ಮೀಟಿಂಗ್ನು ಕರೆದಾರೆ 3 ಗಂಟೆಗೆ. ಈ ಮೀಟಿಂಗಲ್ಲಿ ನಿರ್ಧಾರ ಮಾಡಿ ಹೇಳ್ತಾರೆ, ನಾವು ತಮಗೆ ತಿಳಿಸ್ತೀವಿ. ನಾವು ಮೇಲಾಧಿಕಾರಿಗಳು ಹೇಳಿದಂತೆ ನಾವು ನಮ್ಮ ಕೆಲಸಗಳನ್ನು ಮಾಡ್ತೀವಿ ಅಂತ ಹೇಳ್ತೀವಿ. ಈ ಸಂದರ್ಭದಲ್ಲಿ ಅವರು ಜಿಲ್ಲಾ ಪಂಚಾಯತ್ ವಿಜಯಪುರದಲ್ಲಿ ಸಭೆ ಕರೆದು ಈ ಕಳಪೆ ತೊಗರಿ ಬಗ್ಗೆ ಪ್ರಸ್ತಾವ ಮಾಡಿದಾಗ ನಮ್ಮ ಜಂಟಿ ಶಿಕ್ಷಕರು ಅವರಿಗೆ ಉತ್ತರ ಕೊಟ್ಟರು. ಅದ್ರ ಪ್ರಕಾರ ಮಾನ್ಯ ಲೋಕಾಯುಕ್ತರು ಇವರು ಜಿಲ್ಲಾಧಿಕಾರಿಗಳು ಮತ್ತು ಜಂಟಿ ಶಿಕ್ಷಕರು ತಕ್ಷಣ ನೀವು ಕ್ಷೇತ್ರ ಭೇಟಿ ನೋಡಿ ವರದಿ ಕೊಡಬೇಕಂತ ಅವರು ಆದೇಶ ಮಾಡಿದರು. ಅದರ ಪ್ರಕಾರ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಜಂಟಿ ಶಿಕ್ಷಕರು ಇವತ್ತು ಬಸವನಗರ ತಾಲೂಕಿಗೆ ಬಂದು ಬೆಳಗ್ಗೆ ಬಂದು ವಿವಿಧ ಕ್ಷೇತ್ರಗಳಿಗೆ ವಿವಿಧ ಗ್ರಾಮಗಳಲ್ಲಿ ಭೇಟಿ ನೀಡ್ತಾರೆ. ಇವತ್ತು ಹೊಳ್ಳೆ ಬಿಜಾಪುರ ಹೋಗಿದ್ದಾರೆ. ಇದರ ಕುರಿತು ಸಾಹೇಬರು ಏನು ಮನವ್ಯಾಗ ನಮ್ಗೆ ಓದಿ ಹೇಳಿರಲ್ಲ, 3 ಗಂಟೆಗೆ DC ಅವರು ಸಭೆ ಕರೆದಾರೆ. ಈಗ ನನಗೂ ಈ ಫೋನ್ ಬಂತು, ನನ್ನ ಪರವಾಗಿ ನಾನು ಇನ್ನೊಬ್ಬರು ಘಟನೆ ಕಳಿಸಿ ತಮ್ಮ ಮನವಿ ಸಂಬಂಧ ನಾನು ಕಳಿಸಿದ್ದೇನೆ. ಅಲ್ಲಿ ಅವ್ರು ಏನು ತೀರ್ಮಾನ ಕೈಗೊಳ್ತಾರೆ ಅದ್ರ ಬಗ್ಗೆ ನಾವು ಬದ್ಧಾಕಿವು. ಇದು ಅಲ್ಲದೆ ನಮಗೀಗ 28ನೇ ತಾರೀಕಿಗೆ ನಮ್ಮ